ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬ್ರಹ್ಮಸಂದ್ರ ಗೊಲ್ಲರಹಟ್ಟಿ ಗ್ರಾಮದ ಈರಣ್ಣ ಎಂಬುವವರ 2 ಎಕರೆ ಪ್ರದೇಶದಲ್ಲಿ ಹತ್ತಿ ಬೆಳೆದಿದ್ದರು. ಬೆಳೆ ಕೈ ಸೇರುವ ಹಂತದಲ್ಲಿ ದುಷ್ಕರ್ಮಿಗಳು ನೀರು ತುಂಬಿದ ಡ್ರಮ್ಗಳಿಗೆ ಕಳೆನಾಶಕ ಬೆರಕೆ ಮಾಡಿದ ಕಾರಣ, ಆ ನೀರಿಗೆ ಔಷಧಿ ಬೆರೆಸಿ ಹತ್ತಿ ತೋಟಕ್ಕೆ ಹೊಡೆದ ಕಾರಣ ಈರಣ್ಣ ರವರ ಅರ್ಧ ತೋಟ ಬಾಡಿ ಹೋಗಿದ್ದು ಬೆಳೆ ನಾಶವಾಗಿದೆ. ಆಗ್ಬಿಟ್ಟೈತೆ. ನಾವೇನೋ ಮಾಡಿದ್ದು ಮಾಡೋಣ ಅಂತ ಇದ್ವಿ. ಎಷ್ಟು ಎಕರೆ ಭೂಮಿ ಐತೆ? 4 ಎಕರೆ ಐತೆ ಸರ್. 4 ಎಕರೆಗೆ ಹತ್ತಿ ಎಷ್ಟು ಎಕರೆ ಹಾಕಿದ್ರಿ? ಈ ಎಕರೆ ಒಂದು 2 ಎಕರೆಗೆ ಹಾಕಿದ್ವಿ. ಈಗ ಇಷ್ಟು ಲಾಸ್ ಇನ್ನೇನು ಬರಲ್ಲ ಇದು? ಏನು ಬರಲ್ಲ ಸರ್, ಇದು ಒಣಗಿ ಹೋಗ್ಬಿಡುತ್ತೆ ಎಲ್ಲ. ಯಾರು ಮಾಡಿರ್ಬೇಕು ಅಂತ ಈ ನಮ್ಗೆ ಯಾರು ಮಾಡಿಲ್ಲ ಸರ್. ನಾ ಇಸ ಕುಡಿಯೋದು ಒಂದೇ ಇರೋದು ನನಗೆ. ಅಲ್ಲಲ್ಲ, ಈಗ ಈ ತರ ಮಾಡೋರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂತ? ಯಾರು ಅಂತ ಹೇಳಕ್ ಆಗುತ್ತ ಸರ್ ನಮ್ಗೆ? ಈಗ ನಾವ್ ಬೆನ್ ಕಾಣದ್ ಹೇಳಕ್ ಆಗುತ್ತಾ? ಯಾರಿಗೂ ನಾವು ಹೇಳಕ್ ಇಷ್ಟ ಪಡಲ್ಲ. ಈಗ ನಮ್ಗಾಗಿರೋದು ನಾವ್ ಇನ್ನೇನು ಹೋಗಿಲ್ಲ, ಇಸ ಕುಡಿಬೇಕಷ್ಟೇ. ಇದು ಮುಗಿದೋಗೈತೆ ನಮ್ ಕತೆ. ನಮ್ಗಾಗಿರೋದು ಇನ್ನೊಬ್ರಿಗೆ ಆಗ್ಬಾರ್ದು. ಅದು ನಮ್ಗೆ ಬಂದದ್ ನಾವೇ ನುಗ್ಕೋಬೇಕ ಬಿಟ್ರೆ ಎಲ್ಲಾನ ಹೋಗಿ ಇಸ ಕುಡಿಯೋದು ಒಂದೇ ಉಳಿದ್ರದ್ ನಮ್ಗೆ. ಈ ತರ ಆದ್ರೆ ಬೇರೆ ರೈತರಿಗೆ ಒಂದ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂತ? ಏನು ಹೇಳಕ್ ಇಷ್ಟ ಪಡಲ್ಲ ಸರ್ ನಾವು. ನಮ್ಗಾಗಿರೋದು ಯಾರು ಇಳಿಯಾಕಿಲ್ಲ ಅಂತ ಡ್ರಮ್ಮಿಗೆ ನೀರ್ ಹಿಡಿದಿದ್ವಿ, ನಾವು ಹಾಕಿದ್ವಿ. ಈ ತರ ಆಗ್ಬಿಟ್ಟೈತೆ ಅನ್ವರಿಗೆ. ಏನ್ ಮಾಡಕ? ನಾವು ದನಿಗಂತ ಹಿಡ್ಕೊಂಡಿದ್ವಿ. ಔಷಧ ಹೊಡಿಯಕ್ ಕರೆಂಟ್ ಬರಲ್ಲ ಅಂತಂದು ಔಷಧ ಹೊಡೆದ್ಬಿಟ್ಟಿದ್. ದನಿ ಬಿಡ್ಲಿಲ್ಲ ನೀರ. ಯಾರು ಡ್ರಮ್ಮಿಗೆ ಇನ್ನ ನೀರ್ ಹಿಡಿಯಕ್ ಹೋಗ್ಬೇಡ್ರಿ, ಔಷಧ ಹೊಡಿಬೇಡ್ರಿ. ಕರೆಂಟ್ ಬಂದಾಗ್ಲೇ ಇನ್ನ ನೀರ್ ಹಿಡಿದು ಔಷಧ ಹೊಡಿಬೇಕು. ಈಗ ನಾನ್ ಕೆಟ್ಟಿದೀನಿ ಅಂತ ಇನ್ನೊಬ್ರು ಕೆಡಾಕ್ ಇಷ್ಟ ಪಡ್ಬೇಡ್ರಿ. ಅಷ್ಟೊಂದ್ ಇದಾಗೈತೆ ಬಿಟ್ರೆ ನಾವೀಗ ನೇಣ್ ಹಾಕ್ಯಂಬದ್ ಒಂದೇ ಇರೋದು. ಇನ್ನೇನು ಇಲ್ಲಿ ಉಳ್ದಲ್ಲ ಯಾತದು ನಮ್ ತಗೆ. ಈ ತರ ಎಲ್ಲಾ ಕ್ರಾಸ್ ಮಾಡಿ ಇನ್ನು 3-4 ದಿನದಾಗ ಬಿಡ್ಬೇಕು. ಈ ತರ ಆಗೋಗ್ಬಿಟ್ಟೈತಿ. ಒಂದು ಡ್ರಮ್ಮಿಗೆ ನೀರ್ ಹಿಡ್ದಿಕ್ಕಿದ್ರು. ಅದು ನಾವು ನೋಡಿಲ್ಲ, ಬಂದಿಲ್ಲ. ಇಲ್ಲ ಮನ್ಗಕ್ ಬರೋರು ಮನೆಯಾಗ ಯಜಮಾನ್ರು, ಮನಿಕೆಮಾರು ಯಾರು ಯಾವ ಬಂದು ಮಾಡವ್ರೆ ಏನ್ ಮಾಡವ್ರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಾಗಿದ್ದು ಹೆಂಗೆ ಅಂತ? ನಮಗ್ ಗೊತ್ತಾಗಿದ್ದು ಬೆಳಗ್ಗೆ ಬಂದ್ವಲ್ಲ, ಬೆಳಗ್ಗೆ ಎದ್ದು ಕ್ರಾಸ್ ಮಾಡಕ್ ಹೊಲಕ್ ಬಂದ್ವಾ. ಹೊಲಕ್ ಬಂದಾಗ ಎಲ್ಲ ಗಿಡ ಎಲ್ಲ ಈ ತರ ಮನಿಕೆ ಹಿಡಿತ್ತು. ಅವಾಗ ಯಾಕೆ ಈ ತರ ಆಗೈತೆ ಅಂತಂದು ನಿನ್ನಂತರ ಯಾರನ್ನ ಕರ್ಕೊಂಬಂದ್ ತೋರ್ಸ ಹೊತ್ತಿ ಕಳೆನಾಶಕ ಹೊಡೆದಾರೆ. ಯಾರನ್ನ ನೀವ್ ನೋಡಿಲ್ಲ, ಡ್ರಮ್ಮಿಗೆ ಔಷಧಿ ಹಾಕಿದಾರೆ. ಈ ತರ ಆಗೋಗೈತೆ. ಇದನ್ನ ಏನ್ ಪರಿಹಾರ ಎಂಬುದು ಯಾರಿಗೂ ಗೊತ್ತಾಗಲ್ಲ. ಯಾರ್ ಮಾಡ್ಯಾರ ಅಂತೆ, ಯಾರ್ ಮಾಡಿಲ್ಲ ಅಂತೆ. ಯಾರು ಈಗ ಎಲ್ಲಾರು ಎಲ್ಲ ಮಸ್ತಾಗ ಓಡಾಡ್ತೀವಿ ಸರ್ ಹೊಲ್ದಾಗೆಲ್ಲ. ಈಗ ನಾವೇ ಓಡಾಡ್ತಾ ಇರ್ತೀವಲ್ಲ, ನಾವ್ ಯಾರು ಬಂದಾರೆ ಅಂತ ಹೇಳಕ್ ಆಗುತ್ತೆ? ನಾವ್ ಕೇಳಕ್ ಆಗಲ್ಲ. ಅದನ್ನ ಬಂದ್ವಿ ನಾವು ಏತ್ತು ಔಷಧಿ ಹೊಡದ್ವಿ. ಈ ತರ ಮಾಡಿದ್ರೆ ಏನ್ ಸಾಧಿಸ್ದಂಗ ಆಗ್ತೈತಿ ಅಂತ? ಅದು ಏನ್ ಮಾಡಕ್ಕೆ ಅದನ್ನ ಇದ್ರಿಂದ ಏನ್ ತಿರುಗಿ ಅಂತಾರೆ ಸರ್ ಅವ್ರು? ಇದ್ರಿಂದ ಏನು ಸಿಗಲ್ವಲ್ಲ ಅವ್ರಿಗೆ. ಈಗ ಮಾಡಿದಾರೆ. ಈಗ ಈಗ ಮನುಷ್ಯನೇ ಮಾಡಿದ್ರೆ ಮನುಷ್ಯ ಇವತ್ತು ಬಾಡವನೇ ದುಡಿತೀನಿ, ತಾಕತ್ತಾಗಿ ನಾ ತಾಮ್ತೀನಿ ಎಂಬ ಧೈರ್ಯ ಐತಿ. ಇವಾಗ ಮನುಷ್ಯನ್ಗೆ ಮಾಡಿದ್ರೆ ಅದು ಮನುಷ್ಯನ್ ದುಡಿಯಕ್ ಆಗದ? ಮನುಷ್ಯನ್ಗೆ ಮಾಡಿದ್ರೆ ಆಗ್ತಿರ್ಲಿಲ್ಲ. ಇವಾಗ ಇವತ್ತು ಹೋಗೈತೆ, ನಾಳೆಗ್ ಬೆಳಿತೀನಿ ಎಂಬ ತಾಕತ್ತೈತೆ. ಇವಾಗ 1,75,000 ರೂಪಾಯಿ ಲಾಸು. ಇದನ್ನ ಯಾರು ಕೊಡ್ತಾರ್ರಿ ಸರ್ ನಮ್ಗೆ? ನಾವ್ ಬಡವ್ರು, ನಮ್ಗೆ ಯಾತದು ಇಲ್ಲ. ಮೊನ್ನೆ ನೀರ್ ಹಿಡ್ದಿದ್ವಿ. ಇನ್ನೊಂದ್ ದಿವ್ಸ ಉಳ್ದಿದ್ವು. ದನಿಗೆ ನೀರ್ ಕುಡಿದು ಇನ್ನೊಂದು ಮಿಕ್ಕಿದ್ವು. ಮೊನ್ನೆ ಅಲ್ಲಿ ಕೆಳಗಡೆ ಇಟ್ಟಿದ್ವಿ ಡ್ರಮ್ನಾಗೆ. ಡ್ರಮ್ ಒಂಚೂರು ಉಳ್ದಿದ್ವು. ಅವತ್ ಹೆಂಗ ಬ್ಯಾಸಕೋ ಮುಂಚೆ ನೀರ್ ಕುಡ್ಸ್ಬೇಕಾಯ್ತು. ನಾವ್ ನೋಡಿ ಅಲ್ಲಿ ಬ್ಯಾಡ ಇಲ್ಲ ಅಂತ ಗುಡ್ಲಾಗೆ ಶೆಡ್ ನ ನೀರಿದ್ವು, ಅವನೇ ಕುಡ್ಸಿ ಇಕ್ಕಿವಿ. ಹೆಂಗ ಅವು ಸಾಯೋದ್ ಬದ್ಲು ಅದ್ರಾಗೆ 2 ಇದ್ದವ ಮನೆಗ. ಅವ 2 ಬಿನ್ಗೆ ನೀರ್ ಕುಡ್ದು ಇನ್ನೊಂದ್ ಬಿನ್ಗೆ ಉಳ್ದು ಅಲ್ಲಿಗ್ ಹೋಗ್ಲಿಲ್ಲ. ಕುಡಿಬೇಕಾಯ್ತು. ಅದ್ ಮಾಡ್ದೆ ಮನೆಗಿದ್ವಲ್ಲ ಗುಡ್ಲಾಗೆ, ಅವ ನೀರ 2 ಬಿನ್ಗೆ ನೀರ್ ಕುಡ್ಸಿವಿ. ಇನ್ನೊಂದ್ ಬಿನ್ಗೆ ಹೆಚ್ಚಾದು ಕುಡಿಲಿಲ್ಲ. ಮಾಡ ಮುಚ್ಕೊಂಡಿತ್ತ, ಕುಡಿಲಿಲ್ಲ. ಅಲ್ಲಿಗೆ ಬ್ಯಾಸಾಕ್ ಹೋಯ್ದು. ನಾವ್ ಮಾಡಿ ಬೆಳೆ ಇನ್ನೊಂದು ಬಂದ್ವಲ್ಲ, ಇನ್ನೊಂದ್ ನೀರ್ ಉಳ್ದಿದ್ವಲ್ಲ, 2 ಡ್ರಮ್ 3 ಡ್ರಮ್ಗಾಗೋ 2 ಡ್ರಮ್ಗೆ ಔಷಧಿ ಹಾಕಿ ಹೊಡೆದ್ವಿ. ಹೊಡೆದಾದ್ಮೇಲೆ ಇನ್ನೊಂದ್ ಡ್ರಮ್ಗಿದ್ದು ಅಷ್ಟೊತ್ತಿಗೆ ಕರೆಂಟ್ ಬಂತು. ಬಿಡು ತಳದಾಗೆಲ್ಲ ಒಟ್ಟು ಅದು ಇದು ಕೊಳಗಿದ್ದು ಕೆಸರೈತೆ ಅಂತ ಹೊಡೆದ್ ಅವನ್ನೆಲ್ಲ ಬಗ್ಸಿ ಹೊಸ ನೀರ್ ಹಿಡ್ದು ಹೊಡೆದ್ವಿ. ಅವಕ್ ಏನೇನು ಆಗಿಲ್ಲ. ಇವು ಮುಂಚೆಲ್ ಹೊಡೆದಿರೋ ಕ್ಯಾನ್ಗಳು ಔಷಧಿ ಹಿಂಗಾಗೈತಿ. ಹೊಡೆದಿದ್ದು ಅದು ಹಂಗಾಗೈತಿ. ನೀರ್ ಮಿಕ್ಸ್ ಮಾಡಿ ಸ್ವಾಮಿ, ನಮ್ದು ಏನಿಲ್ಲ. ನಮ್ದೇ ಕ್ಯಾನು, ನಾವ್ ಯಾರಿಗೂ ಕೊಡಲ್ಲ. 2 ಕ್ಯಾನ್ ಐತೆ ನಮ್ಮವು. ನಾವ್ ಯಾರಿಗೂ ಕ್ಯಾನ್ ಕೊಡಲ್ಲ. ಯಾರನ್ನ ಕೇಳಿ ಯಾವ್ದ ಡ್ರಮ್ನಾಗ ಯಾತ ಮಿಕ್ಸ್ ಮಾಡ್ಯಾರ ಸ್ವಾಮಿ, ಕೊಲೆನಾಶಕ ಯಾತನ ಯಾವ್ದ ಇತ್ತರಲ್ಲಿ ಮಿಕ್ಸ್ ಮಾಡ್ಯಾರ. ಯಾರ್ನ ಹೇಳ್ತಿ ಸ್ವಾಮಿ ರೀ? ಮಸ್ತ್ ಯಾರ ಇದಾರೆ, ಯಾರಂತ ಹೇಳಕ್ಕಾಗುತ್ತೆ? ಈಗ ನಾವ್ ಯಾರು ಕಂಡಿಲ್ಲ. ನೈಟ್ ಹೊತ್ತು ಈಗ ನಾವು ದನ ಇಲ್ಲ ಇದೇವ್ ಮಂತಗ ಊಟ ಮಾಡ್ಕೊಂಡ್ ಬರ್ತೀವಿ. ಈಗ ಹೋಗಿ ಎಲ್ಲಾರು ಹೋಗ್ತಿವಿ, ಊಟ ಮಾಡ್ತೀವಿ.
ಬತ್ತೀವಿ ಅಷ್ಟೊತ್ತಿಗೆ ಯಾರು ಬಂದಿದ್ರ ಯಾರು ಹೋಗಿದ್ರ ಗೊತ್ತಿಲ್ಲ, ನಾವು ನೋಡಿಲ್ಲ. ಹಾ ಈಗ ನಿಮ್ಗೆ ಇಷ್ಟೆಲ್ಲ ಲಾಸ್ ಆಯ್ತಾ ನಿಮ್ಗೆ ಏನು ಅಪ್ರಾಕ್ಸಿಮೇಟ್ ಏನ್ ಆದಾಯ ಬರೋದು ಅಂತ? ಸೊ ನಮ್ಗೆ ಇಲ್ಲಿ ಬಂದು ಇದು ಎಲ್ಲ ಸೇರಿ ಒಂದು 31 ಬರೋದು ಸ್ವಾಮಿ. ಹಾ ಅಂದ್ರೆ 1.5 ಲಕ್ಷ ಬರೋದು. ಒಳ್ಳೆ ಲೋಡ್ ಇರೋ ಕಡೆಗೆ ಆ ಕಡೆ ಲೋಡ್ ಕಮ್ಮಿ, ಇದೆ ಲೋಡ್ ಜಾಸ್ತಿ. ನೋಡಿರೋ ಕಡೆ ನೋಡ್ಕೊಂಡೆ ಇದು ಇದು ಲೋಡ್ ಇರೋದ್ ಜಾಸ್ತಿ ಕಡೆಗೆ ಹೆಂಗ್ ಮಾಡ್ಯಾರಿ. ಹೆಂಗಿದ್ ಇಟ್ಟಿದ್ದಾನೆ ಹೊಡೆಯೋದು, ನಾನು ಯಾವಾಗ ಸ್ವಚ್ಛತೆ ಇಟ್ಟಿದ್ದಾನೆ ಹೊಡೆಯೋದು. ಹಂಗಾಗಿ